ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಹಾಗೂ ಸಬ್ ರಸ್ತೆಗಳ ಅಕ್ಕಪಕ್ಕದಲ್ಲಿ ನೆಟ್ಟಿರುವ ವಿದ್ಯುತ್ ಕಂಬಗಳಿಂದ ಸಾರ್ವಜನಿಕರ ಬೀದಿ ದೀಪಗಳು ಹಾಗೂ ವಾಸದ ಮನೆಗಳು, ಖಾಸಗಿ ಅಂಗಡಿ ಮುಂಗಟ್ಟುಗಳಿಗೆ ಎಳೆದುಕೊಂಡಿರುವ ಕೇಬಲ್ಗಳು, ಸಂಪರ್ಕಕ್ಕೆ ಹಾಕಿರುವ ರಕ್ಷಣಾ ಪೆಟ್ಟಿಗೆಗಳನ್ನು ಸರಿಯಾಗಿ ಮುಚ್ಚದೆ ಅವುಗಳಿಗೆ ಟೇಪ್ ಹಾಕದೆ ಹಾಗೆಯೇ ಬಿಟ್ಟಿದ್ದಾರೆ. ಅವೆಲ್ಲ ಲೈವ್ ಲೈನ್ ಕನೆಕ್ಷನ್ ಆಗಿವೆ. ಫುಟ್ಪಾತ್ನಲ್ಲಿ ಓಡಾಡುವ ಜನರ ಕೈಗೆಟುಕುವ ಅಂತರದಲ್ಲಿ ಬಾಯ್ತೆರೆದ ಪೆಟ್ಟಿಗೆಗಳನ್ನು ಹಾಕಲಾಗಿದೆ. ಹೇಳಿ ಕೇಳಿ ಈಗ ಬಿಸಿಲುಗಾಲ, ಎಲ್ಲಿ ನೋಡಿದ್ರೂ ವಿದ್ಯುತ್ ಶಾಕ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿ ಉರಿಯುವ ಕಾಲ. ಕೆಲವು ಕಡೆ ಮೈನ್ ಲೈನ್ಗಳು ಸರಿಯಾಗಿ ಎಳೆದುಕೊಂಡು ಕಟ್ಟದೆ ನೇತಾಡುತ್ತಿವೆ. ಕೆಲವು ಬೀದಿ ದೀಪಗಳಿಗೆ ಕನೆಕ್ಷನ್ ಮಾಡಿರುವ ಕೇಬಲ್ಗಳು ಓಪನ್ ಆಗಿ ಹೊರಗೆ ಚಾಚಿವೆ. ಕೆಲವು ಕಡೆ ರಕ್ಷಣಾ ಪೆಟ್ಟಿಗೆಗಳು ಸುಟ್ಟು ಭಸ್ಮವಾಗಿವೆ. ಲೂಸ್ ಕನೆಕ್ಷನ್ ಆಗಿ ಆಗಾಗ ಟಿಸಿಗಳಲ್ಲೂ ಬೆಂಕಿ ಹೊತ್ತಿ ಉರಿಯುತ್ತಿರುತ್ತವೆ. ಎಷ್ಟೋ ಬಾರಿ ಲೈನ್ ಮ್ಯಾನ್ಗಳು ಬಂದು ರಿಪೇರಿ ಮಾಡಿ ಹೋದ್ರೂ ಚಿಟ್ ಅಂತ ಬೆಂಕಿ ಹೊತ್ತಿ ಉರಿಯುತ್ತಿರುತ್ತವೆ. ಹೀಗೆ ಬಾಯ್ದೆರೆದುಕೊಂಡು ಓಡಾಡುವ ಜನರಿಗೆ ತಾಕುವಂತೆ ಚಾಚಿಕೊಂಡಿರುವ ಲೈವ್ ತಂತಿಗಳಿಂದ ನಾಳೆ ಏನಾದರೂ ಆಗಬಾರ್ದ ಅನಾಹುತಗಳಾದ್ರೆ ಗತಿ ಯಾರು ಅನ್ನುವಂತಾಗಿದೆ. ಫುಟ್ಪಾತ್ ಮೇಲೆ ಅವರು ಲೆಟ್ ಕಂಬ ಹಾಕಿದ್ದಾರೆ. ಜನ ಎಲ್ಲಾನು ಫುಟ್ಪಾತ್ ಮೇಲೆ ಹೋಗ್ತಾ ಇರ್ತಾರೆ. ಆವಾಗ ಅದು ಶಾರ್ಟ್ ಆದಾಗ ಅಲ್ಲಿ ಜಂಪುಗಳು ಆದಾಗ ಇಲ್ಲಿ ಶಾರ್ಟ್ ಆಗೇ ಆಗುತ್ತೆ. ನಾವು KEB ಅವರಿಗೆ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಬರ್ತಾರೆ, ಬಂದು ನೋಡ್ಕೊಂಡು ಹೊರಟಾಗ್ತಾರೆ, ರೆಡಿ ಮಾಡಿದ 15 ಜನಕ್ಕೆ ಮತ್ತೆ ಹಾಗೆ ಆಗುತ್ತೆ. ಸಂಬಂಧಪಟ್ಟ ನಗರಸಭಾಧಿಕಾರಿಗಳಾಗಲಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಾಗಿ ಬಾಯಿ ತೆರೆದುಕೊಂಡು ಬೀದಿ ಬದಿ ವಿದ್ಯುತ್ ಕಂಬಗಳ ಮೇಲೆ ಓಪನ್ ಆಗಿರುವ ಭದ್ರತಾ ಬಾಕ್ಸ್ಗಳನ್ನು ಬದಲಾಯಿಸಿ ಜನರ ಕೈಗೆಟಕದಂತೆ ಟೇಪ್ ಹಾಕಿ ಭದ್ರಪಡಿಸಬೇಕಾಗಿದೆ. ಪ್ರತಿದಿನ ಪಾರಿವಾಳಗಳು ಬಂದು ಹಕ್ಕಿಗಳ ಅದ್ರ ಮೇಲೆ ಲೈನ್ ಮೇಲೆ ಕುತ್ಕೊಳ್ಳುತ್ತೆ. ಆಮೇಲೆ ಕೋತಿಗಳು ಓಡಾಡ್ತಾ ಇರುತ್ತೆ. ಮೊನ್ನೆ ಎಲ್ಲ ರೀಸೆಂಟಾಗಿ ಒಂದು 2 ಕೋತಿಗಳು ಸತ್ತೋಯ್ತು ಮೇಲೆಯಿಂದ ಹಾಕಿದ್ದು. ಪಾರಿವಾಳಗಳು ಡೈಲಿ ಪ್ರತಿ ದಿನಕ್ಕೆ ಒಂದಾದರೂ ಹೊರಟೋಗುತ್ತೆ. ಅದು ಶಾರ್ಟ್ ಆಗುತ್ತಲ್ಲ, ಆ ಲೈನ್ ಮೇಲೆ ಹೋಗ್ಬಿಟ್ಟು ಅವಾಗ ಕೂತ್ಕೊಳ್ಳುತ್ತೆ. ಶಾರ್ಟ್ ಆದಾಗ ಒಂದಾದರೂ ಕೆಳಗಡೆ ಬೀಳುತ್ತೆ. ಕೆಲವು ಕಡೆ ರಸ್ತೆ ರಿಪೇರಿ ಕಂಬ ಬದಲಾವಣೆಗೆ ಅಂತ ಕಟ್ ಮಾಡಿ ಬಿಟ್ಟ ವೈರ್ಗಳನ್ನು ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದು, ಅವುಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ಅನಾನುಕೂಲವನ್ನು, ಅಪಾಯಕಾರಿ ಸಿಚುವೇಶನ್ನ ಸರಿಪಡಿಸುವರೇ ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.